ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಾನ್ ನರಸಿಂಹದೇವನು ಭಕ್ತಶ್ರೇಷ್ಠನಾದ ಪ್ರಹ್ಲಾದನಲ್ಲಿ ಅನುಗ್ರಹವನ್ನು ತೋರಿ ಬೇಕಾದ ವರವನ್ನು ಕೇಳುವಂತೆ ಹೇಳಿದನು. ಆದರೆ ಪ್ರಹ್ಲಾದನು ಭಗವಂತನಲ್ಲಿ ಯಾವುದೇ ವರವನ್ನು ಕೇಳಲು ಒಪ್ಪಲಿಲ್ಲ. ಐಹಿಕ ಜೀವನದಿಂದ ಮುಕ್ತನಾಗಲು ಆತನು ಬಯಸಿದನು. ಅದಕ್ಕಾಗಿಯೇ ಭಕ್ತಶ್ರೇಷ್ಠನಾದ ಪ್ರಹ್ಲಾದನು ಭಗವಾನ್ ನರಸಿಂಹದೇವನ ಪಾದಕಮಲಗಳನ್ನು ಆಶ್ರಯಿಸಿದನು. ಐಹಿಕ ಜೀವನವೆಂದರೆ ದೇಹದ ಬಗ್ಗೆ ಮತ್ತು ದೇಹ ಸಂಬಂಧವಾದ ಎಲ್ಲದರ ಬಗೆಗೆ ಮೋಹ. ಈ ಮೋಹವು ಇಂದ್ರಿಯಾಪೇಕ್ಷೆಯ ಮೇಲೆ ನಿಂತಿದೆ. ವ್ಯಕ್ತಿಯು ಐಹಿಕ ಸುಖಕ್ಕೆ ಅತಿಯಾಗಿ ಅಂಟಿದರೆ ಅವನು ಸಕಲ ಜ್ಞಾನವಿಹೀನನಾಗಿದ್ದಾನೆ ಎಂದರ್ಥ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಹೆಚ್ಚಾಗಿ ಐಹಿಕ ಸುಖಾಪೇಕ್ಷೆಗಳಿಗೆ ಬಗೆ ಬಗೆಯ ಐಹಿಕ ಶ್ರೀಮಂತಿಕೆಯನ್ನು ಪಡೆಯಲು ಜನರು ಬಹಳಷ್ಟು ಕಷ್ಟಪಡುತ್ತಾರೆ. ಪ್ರಹ್ಲಾದ ಮಹಾರಾಜನು ಸಕಲ ಐಹಿಕ ಶ್ರೀಮಂತಿಕೆಯ ಬಗ್ಗೆ ವಿರಕ್ತನಾಗಿದ್ದನು. ಆದ್ದರಿಂದ ಅವನು ನರಸಿಂಹದೇವನ ಪಾದಕಮಲಗಳನ್ನು ಮೊರೆಹೊಕ್ಕನೇ ಹೊರತು ಐಹಿಕ ಸುಖವನ್ನು ಬಯಸಲಿಲ್ಲ. ವ್ಯಕ್ತಿಯು ಸಂಸಾರ ತಾಪತ್ರಯದಿಂದ ಮತ್ತು ಜನ್ಮ ಮೃತ್ಯು ಜರಾವ್ಯಾಧಿಗಳಿಂದ ನಿಜವಾಗಿ ಬಿಡುಗಡೆ ಪಡೆಯಬೇಕಾದರೆ ಅವನು ಭಗವಂತನ ಮೊರೆ ಹೋಗಬೇಕು. ಏಕೆಂದರೆ ಭಗವಂತನ ಸಹಾಯವಿಲ್ಲದೆ ಸಂಸಾರದಿಂದ ಬಿಡುಗಡೆ ಸಾಧ್ಯವಿಲ್ಲ. ನಾಸ್ತಿಕರಾದವರು ಅತಿಯಾಗಿ ವಿಷಯಾಸಕ್ತರಾಗಿರುತ್ತಾರೆ. ಅವರು ಹೆಚ್ಚು ಹೆಚ್ಚು ಐಹಿಕ ಸುಖ ಪಡೆಯುವ ಸ್ವಲ್ಪ ಅವಕಾಶ ಸಿಕ್ಕಿದರೂ ಅದನ್ನು ಬಳಸಿಕೊಳ್ಳುತ್ತಾರೆ. ಆದರೆ ಪ್ರಹ್ಲಾದ ಮಹಾರಾಜನು ಈ ವಿಷಯದ ಬಗ್ಗೆ ತುಂಬಾ ಎಚ್ಚರದಿಂದಿದ್ದನು. ನರಸಿಂಹದೇವನಲ್ಲಿ ತನ್ನ ಮಾತುಗಳನ್ನು ಮುಂದುವರಿಸಿ ಪ್ರಹ್ಲಾದನು ಈ ರೀತಿಯಾಗಿ ನುಡಿದನು. ಹೇ ಪೂಜ್ಯ ಪ್ರಭುವೆ, ಸಂಸಾರಕ್ಕೆ ಮೂಲ ಕಾರಣವಾದ ವಿಷಯಾಪೇಕ್ಷೆಗಳೆಂಬ ಬೀಜಗಳು ಪ್ರತಿಯೊಬ್ಬನ ಹೃದಯಾಂತರಾಳದಲ್ಲೂ ಇರುವುದರಿಂದ ಶುದ್ಧ ಭಕ್ತನ ಲಕ್ಷಣಗಳನ್ನು ತೋರಿಸಿಕೊಡುವ ಉದ್ದೇಶದಿಂದ ನೀನು ನನ್ನನ್ನು ಈ ಐಹಿಕ ಜಗತ್ತಿಗೆ ಕಳುಹಿಸಿದ್ದೀಯೆ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಿತ್ಯಸಿದ್ಧ ಹಾಗೂ ಸಾಧನ ಸಿದ್ಧ ಎಂಬ ಭಕ್ತರ ಬಗ್ಗೆ ಸಾಕಷ್ಟು ಚರ್ಚಿಸಲಾಗಿದೆ. ನಿತ್ಯಸಿದ್ಧರೆಂಬ ಭಕ್ತರು ತಮ್ಮ ಸ್ವಂತ ನಿದರ್ಶನದಿಂದ ಭಕ್ತನಾಗುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಿಕೊಡಲು ಈ ಐಹಿಕ ಜಗತ್ತಿಗೆ ನೇರವಾಗಿ ವೈಕುಂಠದಿಂದ ಬರುತ್ತಾರೆ. ಈ ಐಹಿಕ ಜಗತ್ತಿನ ಜೀವಿಗಳು ಅಂತಹ ನಿತ್ಯಸಿದ್ಧ ಭಕ್ತರಿಂದ ಪಾಠ ಕಲಿತು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಭಗವಂತನ ಆಜ್ಞೆಯ ಮೇರೆಗೆ ನಿತ್ಯಸಿದ್ಧ ಭಕ್ತನು ವೈಕುಂಠದಿಂದ ಬಂದು ಶುದ್ಧ ಭಕ್ತನಾಗುವುದು ಹೇಗೆ ಎಂಬುದನ್ನು ತನ್ನ ಸ್ವಂತ ನಿದರ್ಶನದಿಂದ ತೋರಿಸಿಕೊಡುತ್ತಾನೆ. ಈ ಐಹಿಕ ಜಗತ್ತಿಗೆ ಬಂದರೂ ನಿತ್ಯಸಿದ್ಧ ಭಕ್ತನು ಐಹಿಕ ಸುಖಭೋಗಗಳ ಮೋಹಕ್ಕೆ ಬೀಳುವುದಿಲ್ಲ. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಎಂದರೆ ಪ್ರಹ್ಲಾದ ಮಹಾರಾಜ. ಇವನು ನಿತ್ಯಸಿದ್ಧ ಮಹಾಭಾಗವತ. ಪ್ರಹ್ಲಾದ ಮಹಾರಾಜನು ನಾಸ್ತಿಕನಾದ ಹಿರಣ್ಯಕಶಿಪುವಿನ ಕುಲದಲ್ಲಿ ಹುಟ್ಟಿದರೂ ಅವನಿಗೆ ಯಾವುದೇ ಬಗೆಯ ವಿಷಯ ಸುಖಾಪೇಕ್ಷೆ ಇರಲಿಲ್ಲ. ಪ್ರಹ್ಲಾದನು ಶುದ್ಧ ಭಕ್ತನೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಭಗವಂತನು ಪ್ರಹ್ಲಾದ ಮಹಾರಾಜನಿಗೆ ಲೌಕಿಕ ವರಗಳನ್ನು ಪಡೆಯುವಂತೆ ಪ್ರಚೋದಿಸಿದನು. ಆದರೆ ಪ್ರಹ್ಲಾದ ಮಹಾರಾಜನು ಆ ವರಗಳನ್ನು ಒಪ್ಪಲಿಲ್ಲ. ಬದಲಿಗೆ ತನ್ನದೇ ನಿದರ್ಶನದಿಂದ ಶುದ್ಧ ಭಕ್ತನ ಲಕ್ಷಣಗಳೇನು ಎಂಬುದನ್ನು ತೋರಿಸಿಕೊಟ್ಟನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ತನ್ನ ಶುದ್ಧ ಭಕ್ತನನ್ನು ಈ ಐಹಿಕ ಜಗತ್ತಿಗೆ ಕಳುಹಿಸಿಕೊಡಲು ಭಗವಂತನೇ ಇಷ್ಟಪಡುವುದಿಲ್ಲ. ಇಲ್ಲವೇ ಭಕ್ತನಿಗೆ ಇಲ್ಲಿಗೆ ಬರಲು ಯಾವ ಲೌಕಿಕ ಉದ್ದೇಶವೂ ಇರುವುದಿಲ್ಲ. ಸಾಕ್ಷಾತ್ ಭಗವಂತನೇ ಈ ಐಹಿಕ ಜಗತ್ತಿನಲ್ಲಿ ಅವತರಿಸಿದಾಗಲೂ ಅವನು ಈ ಲೌಕಿಕ ಪರಿಸರದಿಂದ ಮೋಹಿತನಾಗುವುದಿಲ್ಲ ಮತ್ತು ಅವನಿಗೂ ಈ ಲೌಕಿಕ ಚಟುವಟಿಕೆಗಳಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ಆದರೂ ಸಹ ಅವನು ಜನಸಾಮಾನ್ಯನಿಗೆ ಭಕ್ತನಾಗುವುದು ಹೇಗೆ ಎಂಬುದನ್ನು ಕಲಿಸುತ್ತಾನೆ. ಅದೇ ರೀತಿ ಪರಮಪ್ರಭುವಿನ ಆಣತಿಯ ಮೇರೆಗೆ ಇಲ್ಲಿಗೆ ಬರುವ ಭಕ್ತನು ತನ್ನ ಸ್ವಂತ ನಡವಳಿಕೆಯಿಂದ ಶುದ್ಧ ಭಕ್ತನಾಗುವುದು ಹೇಗೆ ಎಂಬುದನ್ನು ತೋರಿಸಿಕೊಡುತ್ತಾನೆ. ಆದ್ದರಿಂದ ಶುದ್ಧ ಭಕ್ತನು ಸಕಲ ಜೀವಿಗಳಿಗೂ ಜೀವಂತ ನಿದರ್ಶನ. ಭಗವಾನ್ ನರಸಿಂಹದೇವನಲ್ಲಿ ಪ್ರಹ್ಲಾದನು ಈ ರೀತಿಯಾಗಿ ನುಡಿಯುತ್ತಾನೆ. ಹೇ ಪ್ರಭುವೇ, ಸಕಲ ಲೋಕಕ್ಕೂ ಪರಮಗುರು ನೀನು. ನೀನು ಎಷ್ಟು ಕರುಣಾಮಯಿ ಎಂದರೆ ಭಕ್ತನು ಕೆಡುಕನ್ನು ಮಾಡಿಕೊಳ್ಳುವಂತೆ ಪ್ರೇರೇಪಿಸುವುದಿಲ್ಲ. ಭಕ್ತಿ ಸೇವೆಯನ್ನು ಮಾಡಿದ್ದಕ್ಕೆ ಪ್ರತಿಯಾಗಿ ಯಾವುದೇ ಐಹಿಕ ಲಾಭವನ್ನು ಬಯಸುವವನು ನಿನ್ನ ಶುದ್ಧ ಭಕ್ತನಾಗಲಾರ. ನಿಜವಾಗಿ ಅಂತಹವನು ಒಂದು ಪದಾರ್ಥವನ್ನು ಕೊಟ್ಟು ಪ್ರತಿಯಾಗಿ ಹಣ ಪಡೆಯುವ ವರ್ತಕನಿಗಿಂತ ಉತ್ತಮನಲ್ಲ. ಯಾವುದೇ ಲೌಕಿಕ ಪ್ರಯೋಜನ ಪಡೆಯಲು ಮಾನವನು ಭಕ್ತನ ಬಳಿಗೆ ಅಥವಾ ದೇವಸ್ಥಾನಕ್ಕೆ ಬರುವುದನ್ನು ಕೆಲವು ವೇಳೆ ನೋಡುತ್ತೇವೆ. ಅಂತಹವನನ್ನು ಇಲ್ಲಿ ವರ್ತಕನೆಂದು ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಎಂದು ಹೇಳಿದೆ. ಆರ್ತ ಎಂದರೆ ದುಃಖಿತನು ಎಂದರ್ಥ. ಅರ್ಥಾರ್ಥಿ ಎಂದರೆ ಹಣದ ಅವಶ್ಯಕತೆ ಇರುವವನು.
ಅಂತಹ ವ್ಯಕ್ತಿಗಳು ತಮ್ಮ ಕಷ್ಟ ನಿವಾರಿಸಿಕೊಳ್ಳಲು ಇಲ್ಲವೇ ಭಗವತ್ಕೃಪೆಯಿಂದ ಸ್ವಲ್ಪ ಹಣ ಸಂಪಾದಿಸಲು ಭಗವಂತನನ್ನು ಮೊರೆ ಹೋಗಲೇಬೇಕು. ಅವರನ್ನು ಸುಕೃತಿ ಎಂದು ಕರೆಯಲಾಗಿದೆ. ಏಕೆಂದರೆ ಕಷ್ಟಕ್ಕೆ ಸಿಲುಕಿ ಇಲ್ಲವೇ ಧನದ ಅಭಾವದಿಂದ ಅವರು ಪರಮಪ್ರಭುವಿನ ಬಳಿಗೆ ಬಂದಿರುತ್ತಾರೆ. ದೈವಭಕ್ತಿ ಇಲ್ಲದೆ ಅವನು ಭಗವಂತನ ಬಳಿ ಬರಲು ಸಾಧ್ಯವಿಲ್ಲ. ಭಗವಂತನ ಭಕ್ತನು ಒಂದಿಷ್ಟು ಐಹಿಕ ಲಾಭ ಪಡೆಯಬಹುದು, ಆದರೆ ಐಹಿಕ ಲಾಭಾಕಾಂಕ್ಷಿಯು ಶುದ್ಧ ಭಕ್ತನಾಗಲಾರ. ಶುದ್ಧ ಭಕ್ತನೊಬ್ಬನು ಐಹಿಕ ಶ್ರೀಮಂತಿಕೆಯನ್ನು ಪಡೆದರೆ ಅದು ಭಗವತ್ ಸೇವೆಯಿಂದ ದೊರೆತದ್ದೇ ಹೊರತು ಪುಣ್ಯ ಕಾರ್ಯದಿಂದಲ್ಲ. ಭಕ್ತಿ ಸೇವಾ ಪರಾಯಣನು ತಂತಾನೇ ಪುಣ್ಯವಂತನಾಗುತ್ತಾನೆ. ಆದ್ದರಿಂದ ಭಕ್ತನೆಂದರೆ ಅನ್ಯಾಭಿಲಾಷಿತಾ ಶೂನ್ಯಂ. ಅವನಿಗೆ ಐಹಿಕ ಲಾಭಾಕಾಂಕ್ಷೆಯೇ ಇರುವುದಿಲ್ಲ. ಭಗವಂತನು ಐಹಿಕ ಲಾಭ ಪಡೆಯುವಂತೆ ಅವನನ್ನು ಪ್ರಚೋದಿಸುವುದಿಲ್ಲ. ಭಕ್ತನಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಭಗವಂತನೇ ಪೂರೈಸುತ್ತಾನೆ. ಭಕ್ತನು ಹೂವು ಹಣ್ಣುಗಳನ್ನು ಅರ್ಪಣೆ ಮಾಡಿದರೆ ಭಗವಂತನು ಅದನ್ನು ಸ್ವೀಕರಿಸುತ್ತಾನೆ ಎಂಬುದನ್ನು ಭಗವದ್ಗೀತೆಯಿಂದ ತಿಳಿದಿರುವುದರಿಂದ ಕೆಲವು ವೇಳೆ ಲೌಕಿಕರು ಅವುಗಳನ್ನು ಅರ್ಪಿಸಲು ದೇವಸ್ಥಾನಕ್ಕೆ ಹೋಗುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೇಮ ಭಕ್ತಿಗಳಿಂದ ಒಂದು ಎಲೆಯನ್ನು, ಹೂವನ್ನು, ಹಣ್ಣನ್ನು ಅಥವಾ ಹನಿ ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಆದ್ದರಿಂದ ವ್ಯಾಪಾರ ಬುದ್ಧಿಯ ಮನುಷ್ಯನು ಕೇವಲ ಒಂದು ಹಣ್ಣೋ ಹೂವೋ ಅರ್ಪಣೆ ಮಾಡುವುದರಿಂದ ತನಗೊಂದು ಐಹಿಕ ಪ್ರಯೋಜನವಾಗುವುದಾದರೆ, ಭಾರಿ ಮೊತ್ತದ ಹಣ ಸಿಗುವುದಾದರೆ ಅದು ಒಳ್ಳೆಯ ವ್ಯಾಪಾರವೇ ಎಂದು ಭಾವಿಸುತ್ತಾನೆ. ಅಂತಹ ವ್ಯಕ್ತಿಗಳನ್ನು ಶುದ್ಧ ಭಕ್ತರು ಎನ್ನಲಾಗದು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ವಿಷಯಾಪೇಕ್ಷೆಗಳಿಂದ ಪೂರ್ತಿಯಾಗಿ ಮುಕ್ತನಾದರೆ ಮಾತ್ರ ವ್ಯಕ್ತಿಯು ಶುದ್ಧನಾಗಬಹುದು ಮತ್ತು ಆ ಪರಿಶುದ್ಧ ಸ್ಥಿತಿಯಲ್ಲಿ ಮಾತ್ರ ಅವನು ಭಗವಂತನ ಸೇವೆ ಮಾಡಬಲ್ಲ. ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿರುಚ್ಯತೆ. ಇದೇ ಪರಿಶುದ್ಧ ಭಕ್ತಿಯ ನೆಲೆ. ತನ್ನ ಪ್ರಭುವಿನಿಂದ ಐಹಿಕ ಲಾಭವನ್ನು ಬಯಸಿ ಸೇವೆ ಮಾಡುವ ಸೇವಕನು ಖಂಡಿತ ಅರ್ಹ ಸೇವಕನಾಗಲಿ ಭಕ್ತನಾಗಲಿ ಅಲ್ಲ. ಅಂತೆಯೇ ಪ್ರಭುವೆಂಬ ಪ್ರತಿಷ್ಠೆಯನ್ನು ಮೆರೆಯಲು ತನ್ನ ಸೇವಕನ ಕೋರಿಕೆಗಳನ್ನು ಪೂರೈಸುವವನು ಶುದ್ಧನಾದ ಪ್ರಭುವಲ್ಲ. ಪ್ರಹ್ಲಾದ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಈ ರೀತಿಯಾಗಿ ನುಡಿದನು. ಹೇ ನನ್ನ ಪ್ರಭುವೆ, ನಾನು ನಿನ್ನ ನಿಷ್ಕಾಮ ಸೇವಕ. ನೀನು ಎಂದೆಂದಿಗೂ ನನ್ನ ಪ್ರಭು. ನಮ್ಮಿಬ್ಬರ ನಡುವಣ ಸಂಬಂಧವು ಸ್ವಾಮಿ ಭೃತ್ತರ ಸಂಬಂಧಕ್ಕಿಂತ ಬೇರೆಯಾಗಲು ಸಾಧ್ಯವಿಲ್ಲ. ನೀನು ಸಹಜವಾಗಿ ನನ್ನ ಪ್ರಭು ಮತ್ತು ನಾನು ಸಹಜವಾಗಿ ನಿನ್ನ ಸೇವಕ. ನಮ್ಮಿಬ್ಬರ ನಡುವೆ ಬೇರೆ ಸಂಬಂಧವಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಜೀವಿಯೂ ಪರಮಪ್ರಭುವಿನ ಶ್ರೀಕೃಷ್ಣನ ನಿತ್ಯ ಕಿಂಕರ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ, ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ. ನಾನು ಎಲ್ಲ ಲೋಕಗಳ ಒಡೆಯ, ನಾನೇ ಎಲ್ಲದರ ಪರಮಭೋಕ್ತೃ. ಇದು ಭಗವಂತನ ಸಹಜ ಸ್ಥಿತಿ. ಜೀವಿಯ ಸಹಜ ಸ್ಥಿತಿ ಎಂದರೆ ಭಗವಂತನಿಗೆ ಶರಣಾಗುವುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈ ಸಂಬಂಧ ಮುಂದುವರಿದರೆ ಸ್ವಾಮಿ ಭೃತ್ಯರ ನೈಜ ಸಂತೋಷ ನಿತ್ಯವಾಗಿ ಇರುವುದು. ದುರದೃಷ್ಟವಶಾತ್ ಈ ನಿತ್ಯ ಸಂಬಂಧವು ಹದಗೆಟ್ಟರೆ ಜೀವಿಯು ತಾನೇ ಸ್ವತಂತ್ರವಾಗಿ ಸಂತೋಷವಾಗಿರಬೇಕೆಂದು ಬಯಸಿ ಪ್ರಭುವು ತನ್ನ ಆದೇಶಕ್ಕೆ ತಕ್ಕಂತೆ ಬೇಕಾದುದನ್ನು ಒದಗಿಸುವನೆಂದು ಭಾವಿಸುತ್ತಾನೆ. ಈ ರೀತಿಯಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ. ಈ ಐಹಿಕ ಜಗತ್ತಿನಲ್ಲಿ ಸಿಲುಕಿರುವ ನತದೃಷ್ಟ ವ್ಯಕ್ತಿಗಳಿಗೆ ಈ ವಿಷಯವು ಗೊತ್ತಿಲ್ಲ. ನತೇವಿದು ಸ್ವಾರ್ಥಗತಿಂ ಹಿ ವಿಷ್ಣು. ಐಹಿಕ ಶಕ್ತಿಯ ಮೋಹಕ್ಕೆ ಒಳಗಾಗಿ ಜೀವನದ ಏಕೈಕ ಗುರಿಯೆಂದರೆ ಭಗವಂತನನ್ನು ಸೇರುವುದು ಎಂಬ ವಿಷಯ ಈ ಜಗತ್ತಿನ ಯಾವೊಬ್ಬ ವ್ಯಕ್ತಿಗೂ ತಿಳಿಯದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಿಭರ್ತು ಪದಕಮಲಯೋರ್ ದಾಸ ದಾಸಾನುದಾಸ ಎಂದು ಉಪದೇಶಿಸುತ್ತಾರೆ. ಮನುಷ್ಯನು ದಾಸನ ದಾಸನಾಗಬೇಕು. ತನ್ನನ್ನು ಭಗವಂತನ ದಾಸನ ದಾಸನನ್ನಾಗಿ ಮಾಡಬೇಕೆಂದು ಪ್ರಹ್ಲಾದ ಮಹಾರಾಜನು ನರಸಿಂಹದೇವರನ್ನು ಪ್ರಾರ್ಥಿಸಿದನು. ಇದು ಭಕ್ತಿ ಸೇವೆಯ ವಿಧಾನ. ಭಗವಂತನು ತನ್ನ ಆಜ್ಞಾನುಸಾರ ತನಗೆ ಬೇಕಾದ್ದನ್ನೆಲ್ಲ ಒದಗಿಸುವಂತಹವನಾಗಬೇಕು ಎಂದು ಭಕ್ತನು ಬಯಸಿದೊಡನೆ ಭಗವಂತನು ಅಂತಹ ಫಲಾಪೇಕ್ಷೆಯುಳ್ಳ ಭಕ್ತನ ಪ್ರಭುವಾಗಲು ಒಪ್ಪುವುದಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಿಳಿಸಿರುವಂತೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ನನಗೆ ಶರಣಾಗತರಾದವರಿಗೆ ನಾನು ತಕ್ಕ ಪ್ರತಿಫಲ ಕೊಡುತ್ತೇನೆ ಎಂದು ಹೇಳುತ್ತಾನೆ. ವಿಷಯಾಸಕ್ತರು ಸಾಮಾನ್ಯವಾಗಿ ಐಹಿಕ ಲಾಭಾಕಾಂಕ್ಷಿಗಳು. ಅವರು ಅಂತಹ ಅಶುದ್ಧ ನೆಲೆಯಲ್ಲಿ ಮುಂದುವರಿಯುವವರೆಗೆ ಅವರು ಭಗವದ್ಧಾಮಕ್ಕೆ ಹಿಂದಿರುಗಲು ಸಾಧ್ಯವಿಲ್ಲ.
ಪ್ರಹ್ಲಾದ ಮಹಾರಾಜನು ನರಸಿಂಹದೇವನಲ್ಲಿ ಈ ರೀತಿಯಾಗಿ ನುಡಿಯುತ್ತಾನೆ: ಹೇ ಪ್ರಭುವೇ, ವರಗಳನ್ನು ಕೊಡುವವರಲ್ಲಿ ಶ್ರೇಷ್ಠನೇ, ನೀನು ನನಗೆ ಒಂದು ವರವನ್ನು ಏನಾದರೂ ಕೊಡುವ ಅಪೇಕ್ಷೆ ಇದ್ದಲ್ಲಿ ನನ್ನ ಹೃದಯಾಂತರಾಳದಲ್ಲಿ ವಿಷಯಾಪೇಕ್ಷೆಗಳು ಹುಟ್ಟದಂತಹ ವರವನ್ನು ಅನುಗ್ರಹಿಸಬೇಕೆಂದು ಕೋರುತ್ತೇನೆ. ಪ್ರಹ್ಲಾದ ಮಹಾರಾಜನ ಮಾತಿನ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.